ನಮಸ್ಕಾರ. ಇವತ್ತಿನ ವಿಷಯ ಇನ್ಫೋಸಿಸ್ ತ್ರೈಮಾಸಿಕ ಫಲಿತಾಂಶ ಕೇವಲ ಸುಮಾರು, ನಾಳೆ ಏನಾಗಬಹುದು ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ 3 ವರ್ಷದಿಂದ ಇನ್ಫೋಸಿಸ್ ಶೇರ್ಸ್ ಬಹಳ ವೀಕ್ ಆಗಿದ್ದಾವೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇನ್ಫೋಸಿಸ್ 1200ವರೆಗೂ ಬಂದಿತ್ತು. ಆಗ ನಾವು ಹೇಳಿದ್ವಿ ಎಲ್ಲರಿಗೂ, ದಯವಿಟ್ಟು ಇನ್ಫೋಸಿಸ್ನ ಜಾಸ್ತಿ ಹಣ ಹಾಕಿ ತಗೊಳ್ಳಿ, ಯಾಕಂದರೆ ಇವತ್ತಲ್ದಿನ ನಾಳೆ ಮೇಲೆ ಬರ್ಬೋದು. ಕಳೆದ 3 ವರ್ಷದಿಂದ ಮಾರುಕಟ್ಟೆಯಲ್ಲಿ ಎಲ್ಲ IT ಶೇರುಗಳು ಡಲ್ ಆಗಿದ್ವು. ಕಾರಣ ಏನು ಅಂತಂದರೆ, ಅಮೆರಿಕದಲ್ಲಿ ಕಂಪನಿಗಳಲ್ಲಿ ಒಂದಷ್ಟು ಲೈಟ್ ಆಗಿ ರಿಸೆಷನ್ ಇದ್ದದ್ದು ಮತ್ತು ಕಂಪನಿಗಳು ಹೊಸದಾಗಿ ಯಾವುದೇ ಖರ್ಚು ಮಾಡ್ತಾ ಇರಲಿಲ್ಲ IT ಫೀಲ್ಡಿಗೆ ಸಂಬಂಧಿತ. ಈಗ ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮತ್ತೆ ಬಹಳ ಸಮಯದಿಂದ ಸುದ್ದಿ ಇರುವುದೇನು ಅಂತಂದ್ರೆ, ಈ IT ಶೇರುಗಳಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡಬೇಕು ಅಂತಂದ್ರೆ 2025ರ ಮಧ್ಯ ಭಾಗದಲ್ಲಿ ಆಗ್ಬೋದು. ಆದ್ದರಿಂದ ಇನ್ಫೋಸಿಸ್ ಕಂಪನಿಯ ರಿಸಲ್ಟ್ಸ್ ಇವತ್ತು ಸುಮಾರಿತ್ತು. ಆ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ಫೋಸಿಸ್ ಜುಲೈ ಸೆಪ್ಟೆಂಬರ್ 2024 ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸು ಜುಲೈ ಸೆಪ್ಟೆಂಬರ್ 2023ಯಲ್ಲಿ 38,994, ಜುಲೈ ಸೆಪ್ಟೆಂಬರ್ 2024ರಲ್ಲಿ 40,986, 5.1% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಜುಲೈ ಸೆಪ್ಟೆಂಬರ್ 2023ಯಲ್ಲಿ 6,215 ಕೋಟಿ, ಜುಲೈ ಸೆಪ್ಟೆಂಬರ್ 2024ರಲ್ಲಿ 6,506 ಕೋಟಿ. ಪರ್ಸೆಂಟೇಜ್ ಚೇಂಜ್ ಅಭಿವೃದ್ಧಿ 4.7%. ಇನ್ಫೋಸಿಸ್ ಕಳೆದ 5 ಕ್ವಾರ್ಟರ್ಸ್ನಲ್ಲಿ ಬಂದಿರುವಂತಹ ನೆಟ್ ಪ್ರಾಫಿಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಜುಲೈ ಸೆಪ್ಟೆಂಬರ್ 2023ಯಲ್ಲಿ ನೆಟ್ ಪ್ರಾಫಿಟ್ 6,215, ಅಕ್ಟೋಬರ್ ಡಿಸೆಂಬರ್ 2023ಯಲ್ಲಿ 6,113 ಕೋಟಿ, ಜನವರಿ ಮಾರ್ಚ್ 2024ರಲ್ಲಿ 7,974 ಕ್ರೋರ್, ಏಪ್ರಿಲ್ ಜೂನ್ 2024ರಲ್ಲಿ 6,368 ಕೋಟಿ, ಜುಲೈ ಸೆಪ್ಟೆಂಬರ್ 2024ರಲ್ಲಿ 6,506 ಕೋಟಿ. ಅಂದರೆ ಮೇಲಕ್ಕೂ ಹೋಗ್ತಾ ಇಲ್ಲ, ಕೆಳಕ್ಕೂ ಬರ್ತಾ ಇಲ್ಲ. ಇದೇನಾದರೂ ಜಾಸ್ತಿ ಆಗಬೇಕು ಅಂತಂದ್ರೆ ಮುಂದಿನ ವರ್ಷ ಮಧ್ಯಭಾಗದವರೆಗೂ ಕಾಯ್ಬೇಕಾಗ್ಬೋದು. ಟೋಟಲ್ ಎಂಪ್ಲಾಯೀಸ್ ಸೆಪ್ಟೆಂಬರ್ 2024ರಲ್ಲಿ ಇನ್ಫೋಸಿಸ್ ಅಲ್ಲಿ 3,17,000. ಎಂಪ್ಲಾಯೀಸ್ ಅಟ್ರಿಷನ್ ಫಾರ್ ದ ಲಾಸ್ಟ್ 12 months, ಅಂದ್ರೆ ಎಂಪ್ಲಾಯೀಸ್ ಬಿಟ್ಟು ಹೋಗೋದು 12.9%. ಇದು ಇನ್ಫೋಸಿಸ್ನ ಡೀಸೆಂಟ್ ರಿಸಲ್ಟ್ ಅಂತ ಹೇಳ್ಬೋದು. ಆದರೆ ಬಿಲೋ ದಿ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಕಂಪನಿಯವರು ತಮ್ಮ ಎಕ್ಸ್ಪೆಕ್ಟೇಷನ್ ಆಫ್ ರೈಸ್ ಇನ್ ರೆವಿನ್ಯೂನ ರಿವೈಸ್ ಮಾಡಿದ್ದಾರೆ 3.75% to 4.5% ಫೈನಾನ್ಷಿಯಲ್ ಇಯರ್ 2024-25. ಅರ್ಲಿಯರ್ ಕಂಪನಿಯವರು ರೆವಿನ್ಯೂ ಗ್ರೋತ್ ಗೈಡೆನ್ಸ್ 3ರಿಂದ 4% ಮಾತ್ರ ಇಟ್ಟಿದ್ರು 2024-25ರಲ್ಲಿ. ಇನ್ಫೋಸಿಸ್ ಅವರು ಇಂಟ್ರಿಮ್ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಂದು ಶೇರಿಗೆ 21 ರೂಪಾಯಿ, ಫಿಕ್ಸ್ಡ್ ಆನ್ October 29, the record date, and November 8 as the payout date. ಫೈನಾನ್ಷಿಯಲ್ ಇಯರ್ 2023-24 ಕಂಪನಿ ಡಿಕ್ಲೇರ್ ಮಾಡಿತ್ತು ಫೈನಲ್ ಡಿವಿಡೆಂಡ್ 20 ರೂಪೀಸ್, ಸ್ಪೆಷಲ್ ಡಿವಿಡೆಂಡ್ 8 ರೂಪೀಸ್ ಮತ್ತು ಇಂಟ್ರಿಮ್ ಡಿವಿಡೆಂಡ್ 18 ರೂಪಾಯಿ, ಟೋಟಲ್ 46 ರೂಪಾಯಿ. ಕಂಪನಿಯವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ರೇಂಜ್ ಆಫ್ 20-22% ಬರ್ಬೋದು ಕರೆಂಟ್ ಫೈನಾನ್ಷಿಯಲ್ ಇಯರ್. ಇನ್ಫೋಸಿಸ್ ಅವರ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ 20,000 ಕೋಟಿ ಇದೆ. ಇನ್ಫೋಸಿಸ್ ಶೇರ್ಸ್ ಇವತ್ತು 2.5% ಮೆಲುಕೋಯ್ತು ಬಿಫೋರ್ ದಿ ಕ್ವಾರ್ಟರ್ಲಿ ರಿಸಲ್ಟ್ಸ್. ನಾಳೆ ಏನಾಗುತ್ತೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆದ್ಮೇಲೆ ಅಂತ ಕಾದ್ ನೋಡಬೇಕು. ಏನಾದರೂ ಪ್ರಾಫಿಟ್ ಬುಕಿಂಗ್ ಆಗುವಂತ ಚಾನ್ಸಸ್ ಇದೆಯಾ ಅದನ್ನು ಕಾದ್ ನೋಡ್ಬೇಕಾಗುತ್ತೆ. ಈಗ ಇನ್ಫೋಸಿಸ್ ಕಂಪನಿಯ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟು 1,991, ಲೋಯೆಸ್ಟು 1,352, ಇವತ್ತಿನ ರೇಟು 1,370. ಒಬ್ಬ ಇನ್ವೆಸ್ಟರ್ಗೆ 1 ವರ್ಷ ರಿಟರ್ನ್ಸ್ 33%, 5 ವರ್ಷ ರಿಟರ್ನ್ಸ್ 20%, 10 ವರ್ಷ ರಿಟರ್ನ್ಸ್ 15%. ಈಗ ನಾನು ಇನ್ಫೋಸಿಸ್ ರಿಸಲ್ಟ್ಸ್ ಇಂದ ಆಟೋಮೊಬೈಲ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆಟೋಮೊಬೈಲ್ ಸೆಕ್ಟರ್ ಇವತ್ತು ಬಹಳ ಹೆವಿಯಾಗಿ ಕೆಳಗೆ ಬಿತ್ತು. ಯಾಕಂದ್ರೆ ವೀಕ್ ಡಿಮಾಂಡ್ ಫಾರ್ ವೆಹಿಕಲ್ ಡ್ಯೂರಿಂಗ್ ಫೆಸ್ಟಿವಲ್ ಸೀಸನ್. ಬಜಾಜ್ ಆಟೋ ಅವರ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಮತ್ತೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಇಂಪ್ರೂವ್ ಆಗುವಂತಹ ಚಾನ್ಸ್ ಇದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಸಾಮಾನ್ಯವಾಗಿ ಫೆಸ್ಟಿವಲ್ ಸೀಸನ್ ಬಂದಾಗ ಆಟೋಮೊಬೈಲ್ ಸೇಲ್ಸು ಒಂದಷ್ಟು ಪಿಕಪ್ ಆಗುತ್ತೆ. ಬಜಾಜ್ ಆಟೋ ಅವರು 3-5% ಗ್ರೋತ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಕಂಪೇರ್ಡ್ ಟು ಎಕ್ಸ್ಪೆಕ್ಟೇಷನ್ ಆಫ್ 8-10%. ಬಜಾಜ್ ಆಟೋ ವೀಕ್ ರಿಸಲ್ಟ್ಸು. ಅದೇ ತರನೇ ಟೂ ವೀಲರ್ ಮ್ಯಾನುಫ್ಯಾಕ್ಚರರ್ಸ್
ಪ್ಯಾಸೆಂಜರ್ ಕಾರ್ಸ್ ಕಂಪನಿ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಕೆಳಗೆ ಬಿತ್ತು. ಉದಾಹರಣೆಗೆ ಬಜಾಜ್ ಆಟೋ -13% ಟುಡೇ, ಹೀರೋ ಮೋಟೋ ಕಾರ್ಪ್ -3%, ಐಷರ್ ಮೋಟಾರ್ಸ್ -1%, ಟಿವಿಎಸ್ ಮೋಟಾರ್ -3%, ಮಾರುತಿ ಸುಜುಕಿ -2%, ಟಾಟಾ ಮೋಟಾರ್ಸ್ -1.7%, ಎಂಎನ್ಎಂ -3%. ಒಟ್ಟಾರೆಯಾಗಿ ನೋಡಬೇಕು ಅಂತಂದ್ರೆ ಇವತ್ತು ನಿಫ್ಟಿ ಆಟೋಮೊಬೈಲ್ ಇಂಡೆಕ್ಸ್ 3.5% ಕೆಳಗೆ ಬಿತ್ತು. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಕಳೆದ ಒಂದು ವರ್ಷದಲ್ಲಿ ಆಟೋಮೊಬೈಲ್ ಶೇರ್ಸ್ ನಲ್ಲಿ ಒಂದು ದೊಡ್ಡ ರ್ಯಾಲಿ ಆಯಿತು. ಈಗ ಸ್ವಲ್ಪ ಕೆಳಗೆ ಹೋಗುವಂತ ಸೀಸನ್ ಬಂದಿದೆ. ಆನಲಿಸ್ಟ್ಗಳು ಹೇಳುವ ಮಾತೇನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ವೀಕ್ನೆಸ್ ಇರುತ್ತೆ ಆಟೋಮೊಬೈಲ್ ಸೆಕ್ಟರ್ ಷೇರುಗಳಲ್ಲಿ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ಇನ್ಫೋಸಿಸ್ ರಿಸಲ್ಟ್ಸ್ ಬಂದಿದೆ, ನಾಳೆ ಮಾರುಕಟ್ಟೆ ರಿಯಾಕ್ಷನ್ ಏನಿರಬಹುದು? ನಿಮ್ಮ ಮುಂದೆ 3 ಆಯ್ಕೆಗಳನ್ನು ಕೊಟ್ಟಿದ್ದೇನೆ. ಎ ಪಾಸಿಟಿವ್ ಮೂವ್ಮೆಂಟ್, ಬಿ ನೆಗೆಟಿವ್ ಮೂವ್ಮೆಂಟ್, ಸಿ ಫ್ಲಾಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.